ಆರಂಭದಿಂದಲೂ ಕೂಡ ಆಸ್ ಯೂಶುವಲ್ ದರ್ಶನ್ ಅವ್ರ ಪರವಾಗಿ ಮಾತನಾಡ್ತಾ ಇದ್ರಿ. ಈಗ ಅಂದರೆ ಫೋಟೋ ಹೊರಗಡೆ ಬಂದಿರುವಂಥದ್ದು, ವಿಡಿಯೋ ಹೊರಗಡೆ ಬಂದಿರುವಂಥದ್ದು, ಫೋನ್ ಬಳಕೆಗೆ ಅವಕಾಶ ಇರುತ್ತೆ. ನೀವು ಅಲ್ಲಿದ್ದಾಗ ಫೋನ್ಗಳನ್ನು ಯಾವ ರೀತಿ ಬಳಸೋಕೆ ಅವಕಾಶ ಇತ್ತು ಅಂದರೆ ಒಬ್ಬ ಕೈದಿಗೆ ತಿಂಗಳಲ್ಲಿ ಇಷ್ಟು ನಿಮಿಷಗಳ ಕಾಲ ಮಾತ್ರ ಮಾತಾಡೋಕ್ಕೆ ಅವಕಾಶ ಇರುತ್ತೆ ಅಂತ. ಅದು ಹೆಂಗಿರುತ್ತೆ ಫೆಸಿಲಿಟಿ, ಮತ್ತು ಅದನ್ನು ಹೊರತುಪಡಿಸಿ ಇವರೆಲ್ಲ ಈ ರೀತಿ ಫೋನ್ಗಳನ್ನು ಬಳಸೋಕ್ಕೆ ಹೆಂಗೆ ಅವಕಾಶ ಸಿಗುತ್ತೆ ಅಂತ? ಮೊದಲನೇದಾಗಿ ಆ ಫೋಟೋ ಎಷ್ಟು ಜೆನ್ಯೂನು, ವಿಡಿಯೋ ಎಷ್ಟು ಜೆನ್ಯೂನು ಅಂತ ಇನ್ನೂ ಅದೆಲ್ಲ ಆಚೆ ಬರಬೇಕಿದೆ. ಅದೆಲ್ಲ ಇನ್ನೂ ಎಂಕ್ವೈರಿಗಳು ನಡೀತಾ ಇದೆ. ಬಟ್ ಅಲ್ಲಿ ಖಂಡಿತವಾಗ್ಲೂ ಫೋನ್ ಯೂಸ್ ಮಾಡಲಿಕ್ಕೇನು ಅವಕಾಶ ಇಲ್ಲ, ಅಥವಾ ಮೊಬೈಲ್ ಅಂತೂ ಅವಕಾಶನೇ ಇಲ್ಲ. ನಮ್ಮ ಟೈಮ್ ಅಂತೂ ಇನ್ನೂ ಡಬಲ್ ವರ್ಸ್ಟ್ ಆಗಿತ್ತು, ಯಾಕಂದರೆ ಕೋವಿಡ್ ಆಗಿತ್ತು. ನನ್ನ ತಂದೆ ತಾಯಿ ಬಂದು ಮುಖಾಮುಖಿ ನೋಡೋಕ್ಕೂ ಅವಕಾಶ ಇಲ್ಲ, ಎದುರುಗಡೆ ಬಂದು ಭೇಟಿಯಾಗೋ ಅವಕಾಶ ಇಲ್ಲ. ಯಾಕಂದರೆ ಆಚೆ ಬಂದವರಿಂದ ಕೋವಿಡ್ ಬಂದರೆ ಅಲ್ಲಿ ಜೈಲಲ್ಲಿ ಒಬ್ರಿಗೂ ಕೋವಿಡ್ ಇರಲಿಲ್ಲ. ಇಡೀ 8,000 ಜನ ಯಾರಲ್ಲಿ ವಾಸ ಮಾಡ್ತಿದ್ದಾರೆ, ಒಬ್ರಿಗೂ ಕೋವಿಡ್ ಇಲ್ಲದೆ ಇರೋಂಗೆ ಅಲ್ಲಿ ಮ್ಯಾನೇಜ್ ಮಾಡಿದರು ಆವಾಗ. ಸೊ ಆಚೆಯಿಂದ ಯಾರೂ ವ್ಯಕ್ತಿ ಬರೋಕ್ಕೆ ಅವಕಾಶನೇ ಇರಲಿಲ್ಲ. ಸೊ ನಮಗಂತೂ ನಿಜಕ್ಕೂ ನರಕ ನಾವು ಅನುಭವಿಸಿದ್ದೀವಿ. ನಾನು ಪ್ರತಿದಿನ ಎದ್ದು ಯಾಕೆ ನಾನು ಬದುಕಿದ್ದೀನಿ ಭಗವಂತ, ನನಗೆ ನಿದ್ದೆನಲ್ಲಿ ಸಾಯಿಸ್ಬಿಡ್ಬೇಕಿತ್ತಲ್ವಾ ಅಂತಲೇ ನಾನು ಕೇಳ್ಕೊಂಡ್ಬಿಟ್ಟಿದ್ದೀನಿ. ನಮಗಂತೂ ಅಷ್ಟು ಸ್ಟ್ರಿಕ್ಟ್ ಇತ್ತು. ಆ್ಯಂಡ್ ಇದು ಒಬ್ಬರು ಇಬ್ಬರು ಈಗ ಐ ಥಿಂಕ್ 6-7 ಅಧಿಕಾರಿಗಳು ಸಸ್ಪೆಂಡು ಆಗಿದ್ದಾರೆ. ಕೆಲವೊಬ್ಬರು ಅಧಿಕಾರಿಗಳು ಈ ಥರ ಮಾಡಿದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಕೊಡೋದು ತುಂಬ ತಪ್ಪು. ಅದು ಹೇಳ್ತಾರಲ್ಲ, ಕೊಳೆನಲ್ಲಿ 1-2 ಮೀನು ಸರಿ ಇಲ್ಲ ಅಂದರೆ ಇಡೀ ಕೊಳೆನೇ ಸರಿ ಇಲ್ಲ, ಎಲ್ಲ ಮೀನುಗಳೇ ಗಲೀಜು ಅಂತ ಖಂಡಿತವಾಗ್ಲೂ ಹೇಳಬಾರ್ದು. ನಾವು ನಮ್ಮ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೀವಿ. ನಾನು ಚಿಲ್ಕನೂ ಹಾಕಿಲ್ಲ ನನ್ನ ಮನೆ ಡೋರ್ಗೆ. ಅಂದರೆ ಇಷ್ಟು ಭರವಸೆಯಿಂದ ನಾವು ಕೂತಿದ್ದೀವಿ ಅಂದರೆ ಇದಕ್ಕೆ ಕಾರಣ ನಮ್ಮ ಪೊಲೀಸ್ ನೀಡ್ತಾ ಇರೋ ಸುರಕ್ಷಣೆ. ಈಗ ಕೆಲವರು ಖಂಡಿತ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರು ಇರ್ತಾರೆ. ಕೆಲವು ವ್ಯವಸ್ಥೆಯಲ್ಲಿ ಲೂಪೋಲ್ಸ್ ಇದೆ. ಈಗ ಅದು ಕಂಡು ಬರ್ತಾ ಇದೆ. ಜೈಲಲ್ಲೇ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಕಾಲ್ ಮಾಡಿ ಮಾತಾಡೋಕ್ಕೆ ಹೆಂಗೆ ಅವಕಾಶ ಸಿಗ್ತಾ ಅನ್ನೋಂಥದ್ದು, ಮತ್ತು ಆರಾಮಾಗಿ ಚೇರ್ ಮೇಲೆ ಕೂತು ಕಾಫಿ ಕುಡಿಯೋಕ್ಕೆ, ಸಿಗರೇಟ್ ಸೇದೋಕ್ಕೆ ಅವಕಾಶ, ಅಂತಹ ಸಾಧ್ಯತೆಗಳು ನಿಮಗೆ ಕಂಡಂಗೆ ಇತ್ತ ಮಾತಾಡಿದ್ದು, ಅಥವಾ ನಿಮ್ಮಲ್ಲಿ ಮಹಿಳಾ ಕೈದಿಗಳ ಜೀವನ ಶೈಲಿಯಲ್ಲಿ ಅಂಥದ್ದು ಯಾರು ಬದಲಾವಣೆಗಳಾಗಿತ್ತಾ? ಮಹಿಳಾ ಸೆಲ್ ಅಂತೂ ನಾನು ಹೇಳ್ತಾ ಇದ್ದೀನಲ್ಲ, ಹೆಂಗೆ ಕಚ್ಚಾಟ ಇತ್ತಂದರೆ ಲಿಟ್ರಲಿ ಎದ್ರೆ ಈ ದೂರದಲ್ಲಿ ಸ್ವಲ್ಪ ಜನ ಜಗಳ ಮಾಡ್ತಾ ಇರ್ತಾರೆ, ಇನ್ನು ಆ ದೂರದಲ್ಲಿ ಇನ್ನೂ 1 ಅವರಲ್ಲಿ ಜಗಳ ಆಗಲಿಕ್ಕೆ ಇನ್ನೂ ರೆಡಿ ಆಗ್ತಾ ಇರ್ತಾರೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಹೋಗ್ತಾ ಇದ್ದಾರಪ್ಪ ಇವರು ಅಂತ ಯಾರೋ ಒಂದು ಕಮೆಂಟ್ ಮಾಡೋರು ಇರ್ತಾರೆ. ಇನ್ನೂ ಅವಮಾನ ಸಹಿಸ್ಕೊಳ್ಳೋದಕ್ಕೆ ಅದು ಟಾಟಾ ಸ್ಕೈ TV ಇರುತ್ತಲ್ಲ, ಟಿ ವಿನಲ್ಲಿ ನಮ್ಮ ಬಗ್ಗೆನೇ ಕೆಟ್ಟ ನ್ಯೂಸ್ ನಾವು ಕುತ್ಕೊಂಡು ನೋಡ್ತಾ ಇದ್ದೀವಿ. ಆ ನ್ಯೂಸಲ್ಲಿ ಏನೇನು ಆರೋಪಗಳು ಬರ್ತಾ ಇದೆಯೋ ಅದಕ್ಕೆ ಎದುರೇಟ್ ಹಾಕೋದಕ್ಕೆ ನಾವು ಆಚೆ ಇಲ್ಲ. ಅದು ಅಸಹಾಯಕತೆಯಲ್ಲಿ ಅದು ಕುತ್ಕೊಂಡು ನೋಡ್ತಾ ಇದ್ದೀವಿ. ಅಷ್ಟು ಮೆಂಟಲ್ ಡ್ರಾಮಾ ಇತ್ತು. ತಪ್ಪ ರಾಜರ ಥರ ರಾಣಿರ ಥರ ಬದುಕೋದು ಅಸಾಧ್ಯ. ಅಲ್ಲಿಂದ ಹೊರಗೆ ಯಾವಾಗ ಬರ್ತೀವಪ್ಪ, ಇಲ್ಲಾಂದರೆ ಹೊರಗೆ ಕಳಿಸು, ಇಲ್ಲಾಂದರೆ ಪರವಾಗಿಲ್ಲ ನನಗೆ ಸಾವೇ ಕೊಡು ಅಂತ ನಾನಂತೂ ಕೇಳ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಮೇಡಮ್, ಈಗ